ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹಲೋ ಹೇಳಿ. ಸರ್, ನಮಸ್ತೆ. ನಮಸ್ತೆ. ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಕಳಿಸ್ಕೊಟ್ಟಿದ್ರೆ, ವೈಟ್ ಕಲರ್ ಕಾರು. ಹೌದು ಸರ್. ಓಕೆ, ಇದು ಎಲ್ ಎಕ್ಸ್ ವೇರಿಯಂಟಾ ವಿ ಎಕ್ಸ್ ವೇರಿಯಂಟಾ ಸರ್? ಎಲ್ ಎಕ್ಸ್ ಐ. ಓಕೆ ಸರ್, ಮಾಡಲು ಮಾಡಲ್ 2011, ಸಿಂಗಲ್ ಓನರ್. ಸಿಂಗಲ್ ಓನರಾ? ಹೌದು ಸರ್. ಓಕೆ. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ಒಂದು ಅದೇ 80,000 ತನಕ ರನ್ ಆಗಿರ್ಬೋದು. 80,000 ಅಂತ. ತನಕ ರನ್ನಿಂಗ್ ಆಗಿದೆಯಾ? ಹೌದು ಸರ್, ಹೌದು. ಓಕೆ ಸರ್, ಇದು ಜೆನ್ಯೂನ್ ರನ್ನಿಂಗಾ ಶೋರೂಮ್ ಹಿಸ್ಟ್ರಿ? ಶೋರೂಮ್ ಹಿಸ್ಟ್ರಿ ಜೆನ್ಯೂನ್ ಇದೆ, ಶೋರೂಮ್ ಹಿಸ್ಟ್ರಿ. ಓಕೆ. ಟೈರ್ ಕಂಡೀಷನ್ ಯಾವ ಥರ ಇದೆ ಸರ್? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ವೆ? ಸ್ಟೆಪ್ನಿ ಎಲ್ಲ ಇದೆ, 80% ಟೈರ್ ಇದೆ ಸರ್. ಹೌದಾ? ಹಾಂ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಯಾವ ಸೂಪರ್, ಥರ ಇದೆ? ಶೋರೂಮ್ ಹಿಸ್ಟ್ರಿ ಇದೆ, ಎಲ್ಲ ಸೂಪರ್ ಇದೆ ಗಾಡಿ. ಓಕೆ. ಇಂಜನ್ ಬಂದುಬಿಟ್ಟು ಸಿವಿಲ್ ಇಂಜನ್, ಏನು ಇಂಜನ್ ಕೆಲಸ ಆಗಿದೆಯಾ? ಇಲ್ಲ ಇಲ್ಲ ಇಲ್ಲ, ಇಂಜಿನ್ ಕೆಲಸನೇ ಆಗಿಲ್ಲ. ಇಂಜಿನ್ ಕೆಲಸ ಆದ್ರೆ ಶೋರೂಮ್ ಗೊತ್ತಾಗುತ್ತಲ್ಲ ಸರ್, ಶೋರೂಮ್ ಹಿಸ್ಟ್ರಿ ಇದೆ ಅಂತ ಹೇಳ್ತಿದ್ದೀನಿ. ಓಕೆ. ಕೆಲವೊಂದು ಆಗಿರುತ್ತಲ್ಲ, ಯಾಕಂದ್ರೆ ನಮ್ಮದು ಎಲ್ಲ ಕ್ಲೀನ್ ಬರಲಿಕ್ಕಿದೆ ಸರ್ ನಿಮ್ಮ ಗಾಡಿ. ನಮ್ಮದು ನನಗೆ ಒಂದು 15-16 ಕೊಡ್ತಾ ಇದೆ ನೋಡಿ, ಹೌದಾ? ನೀವು ಚೆಕ್ ಮಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಎಫ್ ರನ್ನಿಂಗ್ ಇದೆ ಸರ್. ಒಂದೂವರೆ ತಿಂಗಳಾಯ್ತು ಎನ್ಸೂರ್ ಎಲ್ಲ ಕಟ್ಟಿ. ಹಾಂ. ಎಲ್ಲ ಶೋರೂಮ್ ಎಲ್ಲ ಕ್ಲೀನ್ ಇದೆ, ಶೋರೂಮಲ್ಲೇ ಕೆಲಸ ಮಾಡ್ಸೋದು. ಓಕೆ. ಹಾಗೆ. ಓಕೆ. ಗಾಡಿ ಮಾತ್ರ ಸಂಪೂರ್ಣ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ? ಕ್ಲೀನ್ ಶೋರೂಮ್ ಮೇಂಟೆನೆನ್ಸ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗಿ ಆಗೋದು, ಏನಿಲ್ಲ ಸರ್, ಈ ಥರ ಏನಿಲ್ಲ? ಏನಿಲ್ಲ ಸರ್. ಓಕೆ ಸರ್. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ? ಎಲ್ಲ ಇದೆ. ಹೌದಾ? ಹಾಂ. ಓಕೆ. ನಿಮ್ಮ ಕಡೆಯಿಂದ ಏನಾರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ ಸರ್? ಅದು ಏನು ಮಾಡಿಸಿಲ್ಲ, ಹ್ಞೂ. ಓಕೆ. ತಕ್ಕ ಮಟ್ಟಿಗಿದೆ ಅಂದರೆ ಗಾಡಿ ಶೋರೂಮ್ ಹಿಸ್ಟ್ರಿ, ಗಾಡಿ ಚೆನ್ನಾಗಿದೆ. ಓಕೆ. ರೇಟ್ ಏನು ಹೇಳ್ತೀರಿ ಸರ್ ಗಾಡಿಗೆ? ರೇಟು 220 ಹೇಳ್ತೀನಿ ಸರ್. 2,20,000, 2011 ಮಾಡಲು, ಸಿಂಗಲ್ ಓನರ್, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ಲು. ಹಾಂ ಹೌದು ಸರ್. ಓಕೆ. ಕೂಡ ರೇಟ್ ಏನೈತ್ರಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ? ನಿಮ್ಮ ಕಡೆಯಿಂದ ಕೂಡ ಒಂದು 5,000 ರೂಪಾಯಿ ಆ ಕಡೆ ಈ ಕಡೆ ಮಾಡೋಣ ಸರ್. ಅಂದರೆ 2,15,000 ಕೊಡ್ತೀರಾ? ಹೌದು. ಓಕೆ. ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ? ನೋಡಿ ಸರ್, ಬಂದು ನೋಡೋಣ, ಬನ್ನಿ ಕರ್ಕೊಂಬನ್ನಿ, ದೂರದಿಂದ ಬರೋರಾದರೆ ಮಾಡೋಣ. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ ಯೂಟ್ಯೂಬ್ ಚಾನಲ್ಗೆ. ನೋಡಿ, ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡ್ಕೊಡಿ. ಓಕೆ ಓಕೆ. ಓಕೆ. ಇದು ಲೊಕೇಶನ್ ಸರ್ ಇರೋದು? ಇದು ಧರ್ಮಸ್ಥಳ, ಉಜಿರೆ ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಬಂದರೆ ನಾನು ಇದು ಮಾಡ್ತೀನಿ ನಿಮ್ಮನ್ನು. ಹಾಂ. ಓಕೆ ಸರ್, ನಮ್ಮ ಯೂಟ್ಯೂಬ್ ನೋಡಿ ಬರೋರು ಆದಷ್ಟು ಅವರಿಗೆ ನೋಡಿಕೊಡಿ ಆದಷ್ಟು. ಓಕೆನಾ? ಆಯ್ತು ಸರ್, ಆಯ್ತು. ಓಕೆ. ಥ್ಯಾಂಕ್ ಯು ಸರ್. ಓಕೆ.